ಕೇಳುಗರೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಇತ್ತೀಚೆಗೆ ಬೊಜ್ಜು ಅನ್ನುವಂತಹದ್ದು ಒಂದು ಆರೋಗ್ಯ ಸಮಸ್ಯೆಯಾಗಿ ಕಂಡು ಬರ್ತಾ ಇದೆ. ವಿಶೇಷವಾಗಿ ಸಣ್ಣ ಮಕ್ಕಳಲ್ಲೂ ಕೂಡ ಈ ಸಮಸ್ಯೆಯನ್ನು ನಾವು ಕಾಣಬಹುದು. ಆಯುರ್ವೇದ ಈ ಕುರಿತು ಏನು ಹೇಳುತ್ತೆ, ಯಾವ ರೀತಿಯಾಗಿ ಬೊಜ್ಜಿಗೆ ಪರಿಹಾರವನ್ನು ಸೂಚಿಸುತ್ತೆ, ಇವೆಲ್ಲದರ ಬಗ್ಗೆ ಇವತ್ತು ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಕಣಚೂರು ಆಯುರ್ವೇದ ಆಸ್ಪತ್ರೆ, ದೇರಳಕಟ್ಟೆ, ಇಲ್ಲಿಯ ಆಯುರ್ವೇದ ಪಂಚಕರ್ಮ ವಿಭಾಗದ ತಜ್ಞ ವೈದ್ಯರಾದ ಡಾಕ್ಟರ್ ಜೈನುದ್ದೀನ್ ಅವರು. ಡಾಕ್ಟ್ರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟ್ರೇ, ಈಗ ಇವತ್ತು ಬೊಜ್ಜಿನ ಕುರಿತು ಮಾಹಿತಿಯನ್ನು ನಾವು ನೀಡಲಿಕ್ಕಿದ್ದೇವೆ. ಈಗ ಮುಖ್ಯವಾಗಿ ಬೊಜ್ಜು ಅಂದರೆ ಏನು, ಯಾವಾಗ ಅದನ್ನು ನಾವು ಬೊಜ್ಜು ಅಂತ ಕರಿತೇವೆ? ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕಾದ್ರೆ ಬೊಜ್ಜು ಅಂದರೆ ಶರೀರದಲ್ಲಿ ಫ್ಯಾಟ್ ಡೆಪೋಸಿಷನ್, ಅಂದರೆ ನಮ್ಮ ಶರೀರದಲ್ಲಿ ಕೊಬ್ಬಿನ ಅಂಶದ ಶೇಖರಣೆ. ಸೊ ಎಕ್ಸೆಸ್ ಅಕ್ಯುಮುಲೇಷನ್ ಆಫ್ ದಿ ಫ್ಯಾಟ್ ಅನ್ನು ನಾವು ಸಿಂಪಲ್ ಭಾಷೆಯಲ್ಲಿ ಬೊಜ್ಜು ಅಂತ ಹೇಳ್ಬೋದು. ಅದು ಕೂಡ ನಾವು BMI ಮೇಲೆ ಡಿಫೈನ್ ಮಾಡ್ತೇವೆ. ಅಂದರೆ ಬಾಡಿ ಮಾಸ್ ಇಂಡೆಕ್ಸ್, ಅದನ್ನು ನಾವು ಅಳೆಯುವುದು ಹೇಗೆ ಅಂದರೆ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಒಂದಿದೆ. ಅದರ ಮೇಲೆ ಅದು ಬಾಡಿದು ವೆಯ್ಟ್ ಡಿವೈಡೆಡ್ ಬೈ ಅವರದ್ದು ಹೈಟ್ ಇನ್ ಮೀಟರ್ ಸ್ಕ್ವೇರ್ ಮಾಡಿದಾಗ ಬರುವಂತಹ ವ್ಯಾಲ್ಯೂ ಏನಿದೆ ಅದು ಇಟ್ ಶುಡ್ ಬಿ ಲೆಸ್ ದೆನ್ 25. ಮೋರ್ ದೆನ್ 25 ಇದ್ದಾಗ ವಿ ಕನ್ಸಿಡರ್ ಇಟ್ ಆಸ್ ಓವರ್ ವೆಯ್ಟ್. ಅಪ್ ಟು ಅಂದರೆ 20 ಮೋರ್ ದೆನ್ 25, 30 ಕ್ರಾಸ್ ಆದಾಗ ಅದು ಎಕ್ಸೆಸ್ ಒಬೆಸಿಟಿಗೆ ನಾವು ಕನ್ಸಿಡರ್ ಮಾಡ್ತೇವೆ. ಅಂದರೆ ಎತ್ತರಕ್ಕೆ ತಕ್ಕ ತೂಕ ಇರಬೇಕು ಅನ್ನುವಂಥದ್ದು. ಅದೇ ಬಾಡಿದು ವೆಯ್ಟ್ ಮತ್ತು ಅವರ ಹೈಟನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೇವೆ. ಆ ಇಂಡೆಕ್ಸ್ ಬೇಸ್ ನೋಡಿ ಅದರ ಮೇಲೆ ನಾವು ಓವರ್ ವೆಯ್ಟ್ ಅಥವಾ ನಾರ್ಮಲ್ ವೆಯ್ಟ್ ಅಥವಾ ಒಬೆಸಿಟಿ ಅಂತ ಹೇಳಿ ಡಿಸೈಡ್ ಮಾಡುವಂಥದ್ದು. ಈಗ ಇತ್ತೀಚಿನ ದಿನಗಳಲ್ಲಿ ನೋಡೋದಾದರೆ ಈ ಒಂದು ಬೊಜ್ಜುತನಕ್ಕೆ ಮುಖ್ಯ ಕಾರಣ ಏನು? ಬೊಜ್ಜುತನಕ್ಕೆ ಮುಖ್ಯ ಕಾರಣ ಅಂದರೆ ಕೆಲವು ರೋಗ ಕಾರಣ ಆಗಿರ್ಬೋದು, ಕೆಲವು ಅಂಡರ್ಲೈಯಿಂಗ್ ಡಿಸೀಸ್ ಕಾರಣ ಆಗಿರ್ಬೋದು. ಮೇಯ್ನ್ ಆಗಿ ನಾವು ನೋಡೋದು ಇನ್ಆಕ್ಟಿವ್ನೆಸ್ ಆಗಿರ್ಬೋದು ಅಥವಾ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೇವೆ. ಎಸ್ಪೆಷಲಿ ಸಿಟಿ ಲೆವೆಲಲ್ಲಿ ಇರುವ ಜನರು ಆಕ್ಟಿವಿಟೀಸ್ ತುಂಬ ಕಡಿಮೆ, ಫಿಸಿಕಲ್ ಆಕ್ಟಿವಿಟೀಸ್ ತುಂಬ ಕಡಿಮೆ, ಅಥವಾ ಇದು ನಾವು ನಮ್ಮ ಆಯುರ್ವೇದ ಪ್ರಕಾರ ಅದಕ್ಕೆ ನಾವು ಎಕ್ಸೆಸ್ ನರಿಶ್ಮೆಂಟ್ ಜಾಸ್ತಿ ಆಗೋದರಿಂದ ಆಗುವಂತಹ ಕೂಡ ಒಂದು ಸಮಸ್ಯೆ ಆಗಿದೆ. ಮುಂಚಿನ ಕಾಲದಲ್ಲಿ ಮಾಲ್ ನರಿಶ್ಮೆಂಟ್ ಇತ್ತು, ಅಂದರೆ ಪೌಷ್ಟಿಕಾಂಶದ ಕೊರತೆ ಇತ್ತು. ಇತ್ತೀಚಿನ ದಿನಗಳಲ್ಲಿ ಪೌಷ್ಟಿಕಾಂಶ ಜಾಸ್ತಿ ಅಥವಾ ಹೆಚ್ಚು ಪೌಷ್ಟಿಕಾಂಶತೆಯಿಂದ ಉಂಟಾಗುವಂತಹ ಒಂದು ರೋಗಗಳು ಕೂಡ ಆಗಿದೆ ಇದು. ಅಂದರೆ ಈಗ ಈ ಆಹಾರದಲ್ಲಿ ಏನಾದರೂ ವಿಧ ಮಾಡ್ಬೋದು, ಅಂದರೆ ಇಂತಹ ಆಹಾರಗಳನ್ನು ಹೆಚ್ಚು ಸೇವಿಸಿದರೆ ಬೊಜ್ಜು ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಏನಾದರೂ? ಅದೇ ನಮ್ಮ ಆಯುರ್ವೇದದಲ್ಲಿ ಕೂಡ ಇದಕ್ಕೆ ಎಲ್ಲ ಕಾರಣಗಳು ಹೇಳಬೇಕಾದ್ರೆ ಆಹಾರದ ಬಗ್ಗೆ ಕೂಡ ಮೆನ್ಷನ್ ಮಾಡಿ. ಅದರಲ್ಲಿ ಅಂದರೆ ಅತಿ ಮಧುರ ಅಥವಾ ಅತಿ ಸ್ನಿಗ್ಧ, ಅಂದರೆ ಹೆಚ್ಚು ನಾವು ಇವಾಗ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ಬೋದು, ಅಥವಾ ಹೆಚ್ಚು ಫ್ಯಾಟ್ ಇರುವಂತಹ ಆಹಾರಗಳಾಗಿರ್ಬೋದು. ಇಂಥದ್ದನ್ನೆಲ್ಲ ಸೇವಿಸೋದ್ರಿಂದ, ಅತಿ ಹೆಚ್ಚು ಸೇವಿಸೋದ್ರಿಂದ ಮತ್ತು ಅದೇ ರೀತಿ ನಮ್ಮ ಕನ್ಸಂಪ್ಷನ್ ಜಾಸ್ತಿ ಆಗೋದ್ರಿಂದ, ಕ್ಯಾಲೋರಿ ಬರ್ನ್ ಆಗೋದಕ್ಕಿಂತ ನಾವು ಯೂಸ್ ಮಾಡೋದಕ್ಕಿಂತ ಹೆಚ್ಚು ಶೇಖರಣೆ ಆದಾಗ ನಮ್ಮಲ್ಲಿ ಬೊಜ್ಜುತನ ಉಂಟಾಗುತ್ತೆ. ಈಗ ವಯಸ್ಸಿನ ಪ್ರಕಾರ ಹೇಳೋದಾದ್ರೆ ಏನಾದರೂ ಇಂಥ ವಯಸ್ಸಿನವರಿಗೆ ಹೆಚ್ಚು ಬರುವಂಥ ಸಾಧ್ಯತೆಗಳಿವೆ, ಆ ಥರ ಏನಾದರೂ ಇದೆಯಾ? ಅದೇ ನಾವು ಪ್ರಿವಿಲೆನ್ಸ್ ಸ್ಟಡಿ ಮಾಡಬೇಕಾದ್ರೆ ಅದರಲ್ಲಿ ಅಬೋವ್ 40 ಜಾಸ್ತಿ ಕಂಪೇರ್ ಟು ಏಜ್ ವೈಸಲ್ಲಿ ಬಿಲೋ 40ಗಿಂತ ಅಬೋವ್ 40 ಇಯರ್ಸ್ ಏಜ್ನವರಿಗೆ ಜಾಸ್ತಿ ಒಬೆಸಿಟಿ ನಾವು ಕಂಡು ಬರ್ತೇವೆ. ಹಾಗಂತೇಳಿ ಸಣ್ಣವರಲ್ಲಿ ಇಲ್ಲ ಅಂತಲ್ಲ, ಪ್ರಮಾಣ ವೈಸ್ ರೇಷಿಯೋ ವೈಸ್ ನೋಡಬೇಕಾದ್ರೆ ಇಟ್ಸ್ ಲೈಕ್ ಸ್ಟ್ಯಾಟಿಸ್ಟಿಕಲಿ ನಾವು ನೋಡಬೇಕಾದ್ರೆ ಅಬೋವ್ 40 ಜಾಸ್ತಿ ಇರುತ್ತೆ. ಯಾಕೆ ಕಾರಣ ಡಾಕ್ಟರ್? ಯಾಕೆ 40ರ ನಂತರವೇ ಹೆಚ್ಚಾಗಿ ಬೊಜ್ಜು ಬರಲಿಕ್ಕೆ ಕಾರಣ ಏನು? ಸಾಮಾನ್ಯವಾಗಿ ನೋಡೋದಾದರೆ ನಾವು ಅಪ್ ಟು 40 ಇಯರ್ಸ್ ತನಕ ಜನರು ಮೋರ್ ಆ್ಯಕ್ಟಿವ್ ಆಗಿರ್ತಾರೆ. 40 ಇಯರ್ಸ್ ನಂತರ ಅವರು ಒಂಥರ ಸೆಟಲ್ಡ್ ಲೈಫ್ ಅಚೀವ್ ಮಾಡುವಂಥ ಒಂದು ಇದು. ಸಣ್ಣದರಲ್ಲಿ ಆದರೆ ಆಟ ಅದೆಲ್ಲ ಇರುತ್ತೆ, ಎಕ್ಸಸೈಸ್, ಮತ್ತು ಸ್ಕೂಲ್ ಲೆವೆಲಲ್ಲಿ, ಕಾಲೇಜ್ ಲೆವೆಲಲ್ಲಿ ಫಿಸಿಕಲಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ. ಅಬೋವ್ 40 ಆದಾಗ ಅವರು ಒಬ್ವಿಯಸ್ಲಿ ಅವರೇ ಒಂಥರದ ಸೆಟಲ್ ಆಗುತ್ತಾರೆ. ಆಲ್ಮೋಸ್ಟ್ ಒಂದು 40 ಇಯರ್ಸ್ ಆಗಬೇಕಾದ್ರೆ ಜಾಬ್ ವೈಸ್ ನೋಡಿದರೂ ಕೂಡ, ಅಥವಾ ಲೈಕ್ ಕಂಪೇರೇಟಿವ್ಲಿ ಮೋರ್ ಮೋರ್ ಕಂಫರ್ಟಬಲ್ ಝೋನ್ಗೆ ಹೋಗುವಂಥ ಒಂದು ಏಜ್, ಅದು ಕೂಡ ಕನ್ಸಿಡರ್ ಮಾಡ್ಬೋದು. ಮತ್ತೆ ಎಲ್ಲಾದರೂ ಮಾನಸಿಕ ಆರೋಗ್ಯ ಕೂಡ ಇದಕ್ಕೆ ಕಾರಣ ಆಗುತ್ತಾ, ಹೇಗೆ? ಮಾನಸಿಕ ಆರೋಗ್ಯ ಅಂದರೆ ಅದೇ ನಾನು ಹೇಳಿದಲ್ಲ, ಕೆಲವು ಡಿಸೀಸ್ ವೈಸ್ ನೋಡಬೇಕಾದ್ರೆ ಡಿಪ್ರೆಷನ್ ಕ್ಯಾನ್ ಬಿ ಒನ್ ಕಾಸ್. ಡಿಪ್ರೆಷನ್ನಿಂದಾಗಿ ಡಿಪ್ರೆಷನಿಂದ ಏನಾಗುತ್ತೆ ಅಂದರೆ ಅವರ ಲೈಫ್ ಆಲ್ವೇಸ್ ಲಿಮಿಟ್ ಆಗುತ್ತೆ. ಅವರು ಒಂದು ಕಡೆ ಅವರ ಯಾವುದಕ್ಕೂ ಇಂಟ್ರೆಸ್ಟ್ ಇರೋದಿಲ್ಲ, ಅವರನ್ನು ಸೆಲ್ಫ್ ಲಿಮಿಟ್ ಮಾಡ್ತಾರೆ, ಒಂದೇ ಕಡೆ ಕೂರುವುದು. ಡಿಪ್ರೆಷನ್ ಪೇಷಂಟ್ ನಾವು ನೋಡ್ತೇವೆ, ಅವರು ಜಾಸ್ತಿ ಯಾವುದರಲ್ಲಿ ಇಂಟ್ರೆಸ್ಟ್, ಸೋಷಲ್ ಆಗೋದಿಲ್ಲ, ಅವರ ಎಲ್ಲ ಆ್ಯಕ್ಟಿವಿಟೀಸ್ ಲಿಮಿಟ್ ಆಗಿರುತ್ತೆ. ಮತ್ತು ಈವನ್ ಅವರ ಮೆಡಿಕೇಶನ್ ಕೂಡ ಅಂತ ಇದಕ್ಕೆ ಒಂದು ಕಾಂಟ್ರಿಬ್ಯೂಟ್ ಮಾಡ್ಬೋದು. ಈಗ ಬೊಜ್ಜುತನವನ್ನು ಹಾಗೆ ಬಿಟ್ಟಾಗ ಅದರಿಂದ ಯಾವ ರೀತಿಯಾದಂತಹ ಸಮಸ್ಯೆಗಳು, ಕಾಂಪ್ಲಿಕೇಶನ್ಸ್ ಆಗುವಂತಹ ಸಾಧ್ಯತೆಗಳಿವೆ? ಬೊಜ್ಜುತನದಿಂದ ಏನಾಗುತ್ತೆ ಅಂದರೆ ಅದು ಇಂಡೈರೆಕ್ಟ್ಲಿ ಇನ್ವೇರಿಯಬ್ಲಿ ನಮಗೆ ಹಾರ್ಟ್ ಮೇಲೆ ಪ್ರಭಾವ ಬೀಳುತ್ತೆ, ಹೃದ್ರೋಗಗಳು ಉಂಟಾಗುವ ಚಾನ್ಸ್, ಹೈ ರಿಸ್ಕ್. ಒಬೆಸಿಟಿ ಆಲ್ವೇಸ್ ಅಂತ ಹೇಳ್ತಾರೆ ಹಾರ್ಟ್ ಡಿಸೀಸ್ಗೆ, ಹೃದ್ರೋಗಕ್ಕೆ ಪ್ರೋನ್ ಆಗಿರ್ತಾರೆ ಅವರು. ಸೊ ಅದಲ್ಲದೆ ಡಯಾಬಿಟೀಸ್, ಮಧುಮೇಹ ಬರುವ ಚಾನ್ಸಸ್ ಇರುತ್ತೆ. ಇನ್ನು ಸ್ಟ್ರೋಕ್ ಆಗುವಂಥದ್ದು,
ಅದೇ ಥರ ಅರ್ಲಿ ಆನ್ಸೆಟ್ ಆಫ್ ಆರ್ಥರೈಟಿಸ್, ಇಂಥದ್ದೆಲ್ಲ ಹಲವಾರು ಡಿಸೀಸ್, ಸಿಸ್ಟಮಿಕ್ ಡಿಸೀಸ್ಗೆ, ಕಿಡ್ನಿ ಡಿಸೀಸ್ ಆಗ್ಬೋದು, ಇಂಥದಕ್ಕೆಲ್ಲ ಕಾರಣ ಕಾಸಿಟಿವ್ ಫ್ಯಾಕ್ಟರ್ ಆಗಿ ಕೂಡ ಒಬೆಸಿಟಿ ನಾವು ಕಾಣ್ತಾ ಇದ್ದೇವೆ. ಈಗ ಆಯುರ್ವೇದದ ಪ್ರಕಾರ ಹೇಳೋದಾದ್ರೆ ಈ ಒಬೆಸಿಟಿ ಅಂದ್ರೆ ಈ ಬೊಜ್ಜುತನವನ್ನ ಯಾವ ರೀತಿ ನೋಡ್ತಾರೆ ಆಯುರ್ವೇದದಲ್ಲಿ? ಅಂದರೆ ಆಯುರ್ವೇದದ್ದು ನಾವು ಹಿಸ್ಟ್ರಿ ತೆಗೆದ್ರೆ 5000 ಇಯರ್ಸ್ ಅಂತ ಹೇಳ್ತೇವೆ. ಆವಾಗಲೇ ಇದನ್ನು ಐಡೆಂಟಿಫೈ ಮಾಡಿದೆ. ಇದರದ್ದು ಕಾಸ್, ಇದರಿಂದ ಆಗುವಂಥ ಉಪದ್ರವಗಳ ಬಗ್ಗೆ ಒಂದು ಡಿಟೇಲ್ಡ್ ರೆಫರೆನ್ಸ್ ನಮಗೆ ಆಯುರ್ವೇದದಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಆಯುರ್ವೇದದಲ್ಲಿ ಒಂದು ರೆಫರೆನ್ಸ್ ಕೂಡ ಇದೆ, ಅಂದರೆ ಕಾರ್ಶ್ಯಮೇವಂ ವರಂ ಸ್ಥೌಲ್ಯಾತ್, ಅಂದರೆ ಸ್ಥೌಲ್ಯಕ್ಕಿಂತ ಕಾರ್ಶ್ಯವು ವರ ಆಗಿದೆ ಅಂತ ಹೇಳಿ. ಅಂದರೆ ಸ್ಥೌಲ್ಯದ್ದು ಕಾಂಪ್ಲಿಕೇಶನ್ಸ್ ಆಗಿರ್ಬೋದು, ಈವನ್ ಕೆಲವು ಕಡೆ ರೆಫರೆನ್ಸ್ ನಮಗೆ ಸ್ಥೌಲ್ಯವನ್ನು ಟ್ರೀಟ್ ಮಾಡುವುದು ಕಷ್ಟ ಸಾಧ್ಯ ಅಂತಲೂ ಹೇಳುತ್ತೆ. ಮಲ್ಟಿ ಸಿಸ್ಟಮ್ ಇನ್ವಾಲ್ವ್ ಆಗಿರುತ್ತೆ. ಮೆಟಬಾಲಿಸಮ್ ಅಂತ ಹೇಳ್ತೇವೆ, ಮೆಟಬಾಲಿಕ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಅದರ ಕಾರಣಗಳ ಬಗ್ಗೆ ಆಗಲಿ, ಅದರಿಂದ ಆಗುವ ಉಪದ್ರವಗಳ ಬಗ್ಗೆ, ಮತ್ತು ಅದನ್ನು ಯಾವ ಥರ ನಾವು ಪರಿಹಾರ ಮಾಡ್ಬೋದು, ಯಾವ ಥರ ಅದರ ಚಿಕಿತ್ಸೆ ಬಗ್ಗೆ ಕೂಡ ನಮಗೆ ರೆಫರೆನ್ಸ್ ಆಯುರ್ವೇದದಲ್ಲಿ ಸಿಗುತ್ತೆ. ಈಗ ಚಿಕಿತ್ಸೆಯ ಬಗ್ಗೆ ಮಾತಾಡೋದಾದ್ರೆ, ಈಗ ಸಾಮಾನ್ಯವಾಗಿ ಬೊಜ್ಜುತನ ಇದ್ದವರು ವ್ಯಾಯಾಮ ಮಾಡಿದ್ರೆ ಕರಗುತ್ತೆ ಅನ್ನುವಂಥ ಒಂದು ಮಾತಿದೆ. ಅಥವಾ ಅವರಿಗೆ ಚಿಕಿತ್ಸೆಯ ಅವಶ್ಯಕತೆ ಇದೆ ಅಂತ ಅವರಿಗೆ ಹೇಗೆ ಗೊತ್ತಾಗುತ್ತೆ? ಈ ಚಿಕಿತ್ಸೆ ಅನ್ನೋದು ಅದರ ಕಾರಣಗಳ ಮೇಲೆ, ಅಂದರೆ ಯಾವ ಕಾರಣದಿಂದ ಅವರಿಗೆ ಬೊಜ್ಜುತನ ಬಂದಿದೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವರಿಗೆ ಇವಾಗ ಹೈಪೋಥೈರಾಯ್ಡಿಸಮ್, ಥೈರಾಯ್ಡ್ ಸಮಸ್ಯೆ ಕೂಡ ಒಂದು ವೆಯ್ಟ್ ಗೈನ್ಗೆ ಒಂದು ಕಾರಣ. ಸೊ ಅಲ್ಲಿ ನೀವು ಥೈರಾಯ್ಡನ್ನು ಅಡ್ರೆಸ್ ಮಾಡಲೇಬೇಕು. ಥೈರಾಯ್ಡ್ ಅಡ್ರೆಸ್ ಮಾಡದೆ ನೀವು ಬೊಜ್ಜುತನವನ್ನು ಕಡಿಮೆ ಟ್ರೀಟ್ಮೆಂಟ್ ಮಾಡಿದೇನೆಂದರೆ ಸ್ವಲ್ಪ ಕಷ್ಟ ಸಾಧ್ಯ. ಸೊ ಡಿಪೆಂಡಿಂಗ್ ಆನ್ ದ ಕಾಸ್, ಫಸ್ಟ್ ಥಿಂಗ್ ಅಂದರೆ ಅದೇ ಮೇಯ್ನ್ ಆಹಾರ ವಿಹಾರ ಮೇಲೆ ಹೆಚ್ಚು ನಾವು ಫೋಕಸ್ ಮಾಡಬೇಕಾಗುತ್ತೆ. ಯಾಕೆಂದರೆ ಇದು ಎರಡು ಆಗಿದೆ ಮುಖ್ಯ ಕಾರಣ. ನಾವು ಸಾಮಾನ್ಯವಾಗಿ ನೋಡಬೇಕಾದ್ರೆ ಆಹಾರ ವಿಹಾರಗಳಾಗಿದೆ ಮೇಯ್ನ್ ಕಾಸ್ ಫಾರ್ ದ ಒಬೆಸಿಟಿ. ಎಕ್ಸೆಪ್ಟ್ ಇದನ್ನು ನಾವು ಎಕ್ಸ್ಕ್ಲೂಡ್ ಮಾಡಿದರೆ ಡಿಸೀಸ್ ಕಂಡೀಷನ್ ಬಿಟ್ಟರೆ ಜನರಲ್ ಆಗಿ ಆಹಾರ ವಿಹಾರಗಳಾಗಿವೆ. ಅದು ಎಸ್ಪೆಷಲಿ ಪ್ರೆಸೆಂಟ್ ಕಾಲದಲ್ಲಿ ಇರುವಂತಹ ಫಾಸ್ಟ್ ಫುಡ್ ಆಗಿರ್ಬೋದು, ಜಂಕ್ ಫುಡ್ ಆಗಿರ್ಬೋದು, ಇದು ಒಬೆಸಿಟಿಗೆ ತುಂಬ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಸೊ ಆ ಫುಡ್ ಕಲ್ಚರ್ ಏನಿದೆ ಅದು ನಾವು ಮುಂಚಿನ ಕಾಲಕ್ಕೆ ಪ್ರೆಸೆಂಟ್ ಕಾಲಕ್ಕೆ ನೋಡಬೇಕಾದ್ರೆ ತುಂಬ ವ್ಯತ್ಯಾಸಗಳಿವೆ. ಮುಂಚಿನ ಕಾಲದಲ್ಲಿ ಆಹಾರದ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಅವ್ರಿಗೆ ಅದರ ಗುಣ ವಿಶೇಷತೆ ಬಗ್ಗೆ ಅದನ್ನು ಒಂದು ಕ್ಯಾಲ್ಕುಲೇಟಿವ್ ಆಗಿ ಉಪಯೋಗಿಸ್ತಾ ಇದ್ರು. ಕಾಲಕ್ಕೆ ಸೀಸನಲ್ ಫುಡ್ ಅಂತ ಇತ್ತು, ಆ ಕಾಲಕ್ಕೆ ಅನುಗುಣವಾಗಿ. ಮೆಟ್ರೋ ಕಲ್ಚರ್ ಏನಾಗಿದೆ ಅಂಥದ್ರಲ್ಲಿ ಯಾವುದೂ ಗಮನ ಕೊಡದೆ ಜಸ್ಟ್ ಅಂತ ಹೇಳೋದು ನಮ್ಮ ಟೇಸ್ಟ್ ಬರ್ಡ್ಸಿಗೆ ಬೇಕಾಗಿರುವಂತಹ ಫುಡ್ಡಿಗೆ ಮಾರಿ ಹೋಗಿದ್ದರಿಂದ ನಮಗೆ ಇದು ಮೆಟ್ರೋ ಸಿಟಿಯಲ್ಲಿ ಜಾಸ್ತಿ ಕಾಣಲಿಕ್ಕೆ ಸಿಗ್ತಾ ಇದೆ. ಅದು ಅಲ್ಲದೆ ಸ್ವಲ್ಪ ಇಂಟೀರಿಯರ್ ಹೋದಾಗ ಅವರು ಇನ್ನೂ ಸ್ಟಿಲ್ ದೇ ಆರ್ ವಾಕಿಂಗ್, ಕೆಲವು ದೇ ಡಿಪೆಂಡ್ ಆನ್ ವಾಕಿಂಗ್, ಕೆಲವು ನಡೆಯುವುದು ಅನಿವಾರ್ಯವಾಗಿರುತ್ತೆ. ಬೇರೆ ಸಿಟಿ ಲೆವೆಲ್ ನೋಡಬೇಕಾದ್ರೆ ನಡೆಯುವಂತಹ ಪ್ರಸಂಗ ತುಂಬ ಕಡಿಮೆ ಆಗಿರುತ್ತೆ. ಸೊ ದೇ ಆರ್ ಮೋರ್ ಡಿಪೆಂಡ್ ಆನ್ ದ ಟ್ರಾನ್ಸ್ಪೋರ್ಟೇಷನ್ ಇದಾಗಿರ್ತಾರೆ. ಸೊ ಫಿಸಿಕಲಿ ವರ್ಕ್ ನಮ್ದು ಏನು ಫುಡ್ ತಿಂತೇವೆ ಅದರದ್ದು ಕನ್ಸಂಪ್ಷನ್ ತುಂಬ ಕಡಿಮೆ ಆಗಿರುತ್ತೆ. ಆಫೀಸಲ್ಲಿ ಮೋರ್ ಆಫ್ ಆಫೀಸ್ ಟೈಪ್ ವರ್ಕ್ ಆಗಿರುತ್ತೆ. ಸೊ ಸೆಡೆಂಟರಿ, ಜಾಸ್ತಿ ಕೂತ್ಕೊಳ್ಳುವಂಥದ್ದು, ಮತ್ತು ವೆರಿ ಅಂತ ಹೇಳಿದ್ರೆ ನ್ಯೂಟ್ರಿಷಿಯಸ್ ಫುಡ್ ಜಾಸ್ತಿ ಕನ್ಸಂಪ್ಷನ್ ಮಾಡುವಂಥದ್ದು, ಮಲ್ಟಿಪಲ್ ಫುಡ್ ಈಟಿಂಗ್ ಅಂತ ಹೇಳ್ತೇವೆ. ಅಂದರೆ ಮುಂಚಿನ ಥರ ಓನ್ಲಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅನ್ನೋದು ಬಿಟ್ಟು ಇವಾಗ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಬ್ರಂಚ್ ಅಂತೇಳಿ, ಮತ್ತು ಅಗೇನ್ ಲಂಚ್ ಆಗಿ ಈವ್ನಿಂಗ್ ಸ್ನ್ಯಾಕ್ಸ್ ಅಂತೇಳಿ, ಈ ಥರ ಮಲ್ಟಿಪಲ್ ಫುಡ್ ಕನ್ಸಂಪ್ಷನ್ ಕೂಡ ಇದಕ್ಕೆ ಒಂದು ಕಾಂಟ್ರಿಬ್ಯೂಟ್ ಫ್ಯಾಕ್ಟರಿ ಆಗಿದೆ. ಈಗ ಆಯುರ್ವೇದದ ಪ್ರಕಾರ ಇದಕ್ಕೆ ಚಿಕಿತ್ಸೆಯನ್ನು ಯಾವ ರೀತಿ ನೀಡಲಾಗುತ್ತದೆ ಡಾಕ್ಟ್ರೆ? ಆಯುರ್ವೇದದಲ್ಲಿ ನಾವು ಇದಕ್ಕೆ ಶೋಧನ ಅಂತ ಹೇಳ್ತೇವೆ. ಒಂದು ಶೋಧನ ಮತ್ತು ಇನ್ನೊಂದು ಶಮನ, ಎರಡು ಥರದ ಚಿಕಿತ್ಸೆ ವಿಧಾನಗಳನ್ನು ವಿವರಿಸಿದ್ದಾರೆ. ಶೋಧನದಲ್ಲಿ ನಾವೇನು ಮಾಡ್ತೇವೆ ಅಂದರೆ ಬಾಡಿಯನ್ನು ಡಿಟಾಕ್ಸಿಫೈ ಮಾಡುವಂಥದ್ದಾಗಿರ್ಬೋದು, ಅಥವಾ ಶೋಧನ ಅಂದರೆ ಶುದ್ಧ ಮಾಡುವಂಥದ್ದಾಗಿ. ಇದರಲ್ಲಿ 5 ಥರದ್ದು ನಮ್ಗೆ ಕಾಣಲಿಕ್ಕೆ ಸಿಗುತ್ತೆ. ಒಂದು ವಮನ, ವಿರೇಚನ, ಮತ್ತು ನಿರೋಹಬಸ್ತಿ, ನಸ್ಯ ಅಂತೆಲ್ಲ ಹೇಳ್ತೇವೆ. ಸೊ ಇದು ಬೇರೆ ಬೇರೆ ಮೊಡ್ಯಾಲಿಟಿ ಆಫ್ ದ ಟ್ರೀಟ್ಮೆಂಟ್. ವಮನ ಇದರಲ್ಲಿ ನಾವು ನಮ್ಮ ಆಯುರ್ವೇದ ಪ್ರಕಾರ ಮೇಯ್ನ್ಲಿ ನಾವು ದೋಷ ಬೇಸಲ್ಲಿ ಮಾತನಾಡುವಂಥದ್ದು ಆಯುರ್ವೇದ. ಸೊ ಕಫ ಪ್ರಧಾನ ರೋಗ ಅಂತ ಹೇಳ್ತೇವೆ. ಕಫಹರ ಚಿಕಿತ್ಸಾ ಅಂತ ಇದೆ. ಶರೀರದಲ್ಲಿರುವಂಥ ಕಫವನ್ನು ಕಡಿಮೆ ಮಾಡಲಿಕ್ಕೆ, ಸೊ ಕಫ ದೋಷವನ್ನು ನಾರ್ಮಲೈಸ್ ಮಾಡಲಿಕ್ಕೆ. ಸೊ ಅದಕ್ಕೆ ನಾವು ಮೇಯ್ನ್ಲಿ ವಮನವನ್ನು ಯೂಸ್ ಮಾಡ್ತೇವೆ. ಇದಲ್ಲದೆ ಎಕ್ಸ್ಟರ್ನಲ್ ಥೆರಪೀಸ್ ಅಂತ ಇರುತ್ತೆ. ಎಕ್ಸ್ಟರ್ನಲ್ ಥೆರಪೀಸಲ್ಲಿ ನಾವು ಉದ್ವರ್ತನ ಅಂತ ಮಾಡ್ತೇವೆ, ಪೌಡರ್ ಮಸಾಜ್ ಅಂತೇಳಿ. ಸೊ ಎಕ್ಸೆಸ್ ಫ್ಯಾಟ್ ಏನಿದೆ ಅಕ್ಯುಮುಲೇಷನ್ ಆಗಿರುತ್ತೆ ಅದನ್ನು ಡಿಮೊಬಿಲೈಸ್ ಮಾಡಲಿಕ್ಕೆ ಸೊ ಉಪಯೋಗ ಆಗುವಂಥದ್ದು. ನಾವು ನಮ್ಮ ಪ್ರಾಕ್ಟೀಸಲ್ಲೂ ಕೂಡ ರೆಗ್ಯುಲರ್ಲಿ ನಾವು ಯೂಸ್ ಮಾಡುವಂತಹ ವಿಧಾನಗಳಿದು. ಆಫ್ಕೋರ್ಸ್ ನಮಗೆ ಅದರಲ್ಲಿ ಪೋಸ್ಟ್ ಟ್ರೀಟ್ಮೆಂಟ್ ಅದರ ರಿಸಲ್ಟ್ ಕೂಡ ನಾವು ನೋಡ್ತಾ ಇದ್ದೇವೆ. ಆಯುರ್ವೇದದಲ್ಲಿ ಹೇಳಿದಂತಹ ಚಿಕಿತ್ಸಾ ವಿಧಾನದಿಂದ ತಮ್ಮ ವೆಯ್ಟ್ ರೆಡ್ಯೂಸ್ ಆಗೋದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ನಮ್ಮ ಪ್ರಾಕ್ಟೀಸಲ್ಲಿ. ಮತ್ತು ಒಮ್ಮೆ ಚಿಕಿತ್ಸೆಯನ್ನು ತಗೊಂಡ ನಂತರ ಅವರಿಗೆ ಮತ್ತೇನಾದರೂ ಮಾಡಲಿಕ್ಕೆ ಇರುತ್ತೆ ಹೇಗೆ? ನೋಡಿ, ಇದು ಅಂದರೆ ಒಂದು ನಮಗೆ ಜ್ವರ ಶೀತಕ್ಕೆ ಮದ್ದು ಮಾಡಿದಾಗ ಒಂದು 5 ದಿನದ 10 ದಿನದ ಕೋರ್ಸ್ ಅಂತ ಅಲ್ಲ. ಇದು ಶುಡ್ ಬಿ ಎ ಲಾಂಗ್ ಅಂತ ಹೇಳೋದು ಗೋಲ್ ಇಟ್ಕೊಂಡು ಮಾಡುವಂಥದ್ದು. ಅದೇ ನಾನು ಹೇಳಿ ನಮ್ಮ BMI ಬಾಡಿ ಮಾಸ್ ಇಂಡೆಕ್ಸನ್ನು ನಾರ್ಮಲ್ ರೇಂಜ್ಗೆ ತರುವಂಥದ್ದು. ಸೊ ಅದು ಇಟ್ಸ್ ಲೈಕ್ ಎ ಲೆಂತಿ ಪ್ರೊಸೆಸ್. ಇದಕ್ಕೆ ಶಾರ್ಟ್ಕಟ್ ಹುಡುಕಬಾರ್ದು ಕೂಡ.
ನಾವು ಇದೊಂದು ಟಾರ್ಗೆಟ್ ಓರಿಯೆಂಟೆಡ್ ಆಗಿ ಸ್ವಲ್ಪವಾಗಿ ಹಂತವಾಗಿ ಇದನ್ನು ಟ್ಯಾಕಲ್ ಮಾಡಲಿಕ್ಕೆ ನೋಡ್ಕೋಬೇಕು. ಒಂದು ಎರಡನೇದು, ಇದು ಇನ್ನೂ ಜಾಸ್ತಿ ಆಗದಂಗೆ ಪ್ರಿವೆನ್ಷನ್ ಕೂಡ ಮಾಡಬೇಕು. ಅದು ಟ್ರೀಟ್ಮೆಂಟ್ ಪ್ಲಾನ್ ಆಗಿರುತ್ತೆ. ಅಥವಾ ಒಂದು ಮೆಡಿಸಿನ್ ಕೊಟ್ಟು 5 ದಿನದ ಕೊಟ್ಟು 6 ದಿವಸದಲ್ಲಿ ನಿಮ್ಮ ವೆಯ್ಟ್ ಕಡಿಮೆ ಆಗುತ್ತೆ ಅಂದರೆ ಅದು ಪ್ರಾಕ್ಟಿಕಲಿ ಪಾಸಿಬಲ್ ಅಲ್ಲ. ಚಿಕಿತ್ಸಾ ವಿಧಾನದ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ನಾನು ಹೇಳಿದೆ, ಒಂದು ಶೋಧನ ಅಂತ ಹೇಳ್ತೇವೆ ನಾವು, ಇನ್ನೊಂದು ಶಮನ ಅಂದರೆ ಇಂಟರ್ನಲ್ ಮೆಡಿಸಿನ್ ಕೊಟ್ಟು ನಮ್ಮ ಬಾಡಿಯಲ್ಲಿ ಇರುವಂಥ ಮೆಟಬಾಲಿಸಮ್ ಡಿರೇಂಜ್ಮೆಂಟ್ ಆಗಿರುತ್ತೆ ಅದನ್ನು ಕರೆಕ್ಷನ್ ಮಾಡುವಂತಹ ಒಂದು ಪ್ರಯತ್ನ ಆಗಿದೆ ಶಮನ ಔಷಧಿ ಅಂತ ಹೇಳ್ತೇವೆ. ಸೊ ಒಂದ್ಸಲ ನಾವು ಯೂಶ್ವಲಿ ಏನು ಮಾಡ್ತೇವೆ ಅಂದರೆ ಅವರ ಬಾಡಿಯನ್ನು ಅಸೆಸ್ ಮಾಡಿ, ಅವರ ಡಿಸೀಸ್ ಸ್ಟೇಟಸನ್ನು ಅಸೆಸ್ ಮಾಡಿ, ಅವರಿಗೆ ಸೂಟೇಬಲ್ ಆದಂತಹ ಚಿಕಿತ್ಸೆಯನ್ನು ಇದು ಮಾಡಿ, ಯಾವುದು ಅವರಿಗೆ ಶೋಧನ ಉಪಯುಕ್ತ, ಯಾವುದು ಶೋಧನದಲ್ಲಿ ಯಾವ ಟ್ರೀಟ್ಮೆಂಟ್ ಮೊಡಾಲಿಟಿ ಅವರಿಗೆ ಮೋರ್ ಸೂಟೇಬಲ್ ಅಂತ ಹೇಳಿ ಡಿಸೈಡ್ ಮಾಡಿದ ಮೇಲೆ, ಒಂದ್ಸಲ ಶೋಧನ ಮಾಡಿದ ಮೇಲೆ ಮತ್ತೆ ನಾವು ಶೋಧನ ಮುಗಿಸಿದ ಮೇಲೆ ಶಮನ ಔಷಧಿ ಅವರಿಗೆ ಪ್ರಿಸ್ಕ್ರೈಬ್ ಮಾಡ್ತೇವೆ. ಈಗ ಸಾಮಾನ್ಯವಾಗಿ ಬೊಜ್ಜಿನ ಬಗ್ಗೆ ಮಾತಾಡೋದಾದರೆ ಅದನ್ನು ತಡೆಗಟ್ಟುವ ಬಗ್ಗೆ ಕೂಡ ನೀವು ಮಾತಾಡಿದ್ರಿ. ಇದು ಸಾಮಾನ್ಯವಾಗಿ ಯಾರಿಗೆ ಮೊದಲೇ ಬೊಜ್ಜುತನ ಇತ್ತು ಅವರಿಗೆ ಇರುವಂತಹ ಕೆಲವೊಂದು ವಿಧಾನಗಳು ಅಂತ ಹೇಳಿದ್ರಿ. ಈಗ ಬೊಜ್ಜುತನ ಇದ್ದವರಲ್ಲಿ ಬೇರೆ ಆರೋಗ್ಯ ಸಮಸ್ಯೆಗಳು ಕೂಡ ಇರ್ಬೋದು, ಅದಕ್ಕೆ ಅವರು ಕೆಲವೊಂದು ಮೆಡಿಕೇಶನ್ಗಳನ್ನು ತಗೋತಾಲೂ ಇರಬಹುದು. ಆ ಸಂದರ್ಭದಲ್ಲೂ ಇದನ್ನು ಅವರು ಮಾಡ್ಬೋದಾ, ಈ ಚಿಕಿತ್ಸೆಯನ್ನು ಅವರು ತಗೋಬಹುದಾ, ಹೇಗೆ? ಅದೇ ಬೊಜ್ಜುತನವೇ ಇನ್ನು ಹಲವಾರು ರೋಗಗಳಿಗೆ ಕಾರಣವಾಗಬಹುದು. ಇದರಿಂದಾಗಿ ಬೇರೆ ರೋಗಗಳು ಆ್ಯಸ್ ಎ ಸೆಕೆಂಡ್ರಿ ಟು ಒಬೆಸಿಟಿ ಇರ್ಬೋದು, ಅದು ಡಯಾಬಿಟಿಸ್ ಆಗಿರ್ಬೋದು, ಹೈಪರ್ ಟೆನ್ಷನ್, BP ಕೂಡ. ಸೊ ಒಬೆಸಿಟಿಯನ್ನು ಕಂಟ್ರೋಲ್ ಮಾಡೋದ್ರ ಮೂಲಕ ಇಂಡೈರೆಕ್ಟ್ಲಿ ವಿ ಆರ್ ಕಂಟ್ರೋಲಿಂಗ್ ಅದರ್ ಕೋಮಾರ್ಬಿಡಿಟೀಸ್ ಆಲ್ಸೋ, ಅಂದರೆ ಶುಗರ್ ಆಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು, ಹೈಪರ್ ಟೆನ್ಷನ್. ಸೊ ಇದು ಇಟ್ಸ್ ಲೈಕ್ ಇದು ಕರೆಕ್ಷನ್ ಆಗೋದರಿಂದ ಅದು ಕೂಡ ಕರೆಕ್ಟ್ ಆಗುತ್ತೆ, ಅದು ಕಂಟ್ರೋಲ್ ಮಾಡೋದ್ರಿಂದ ಇದು ಕೂಡ ಕಂಟ್ರೋಲ್ ಆಗುವಂಥದ್ದು. ಸೊ ಟ್ರೀಟ್ಮೆಂಟ್ ಶುಡ್ ಪ್ಲ್ಯಾನ್, ಅದು ಅಟ್ ಎ ಟೈಮ್ ಮಾಡೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಇಟ್ ಶುಡ್ ಬಿ ಲೈಕ್ ನಮ್ಮ ಒಬೆಸಿಟಿಯನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳು ಮಾಡಬೇಕು, ಯಾಕೆಂದರೆ ಅದರಿಂದಾಗಿ ಇದು ಕೂಡ ಕಂಟ್ರೋಲ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಆಯುರ್ವೇದದ ಪ್ರಕಾರ ಕೇಳೋದಾದರೆ, ಅಂದರೆ ಈಗ ಯುವಕರು ಏನಿರ್ತಾರೆ ಅವರು ಮುಂದಕ್ಕೆ 40 ವರ್ಷದ ನಂತರ ಬೊಜ್ಜನ್ನು ಮೈಗೂಡಿಸ್ತಾರೆ ಅಂತ ಹೇಳೋದಾದರೆ, ಅವರು ಈಗಿನಿಂದಲೇ ಯಾವ ರೀತಿಯಾಗಿ ಆ 40ರ ನಂತರದ ಬೊಜ್ಜನ್ನು ತಡೆಗಟ್ಟಲಿಕ್ಕೆ ಅವರು ಪ್ರಯತ್ನ ಪಡ್ಬೋದು? ಅದೇ ಒಂದು ಪ್ರಥಮವಾಗಿ ನಮ್ಮ ಆಹಾರದಲ್ಲಿ ನಾವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ, ಫೋಕಸ್ ಕೊಡಬೇಕಾಗುತ್ತೆ. ಇದು ಬ್ಯಾಲೆನ್ಸ್ಡ್ ಡಯಟ್ ಅಂತ ಏನು ಹೇಳ್ತೇವೆ ಅದರ ಬಗ್ಗೆ ನಾವು ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಹೆಚ್ಚು ಫ್ಯಾಟ್ ಇರುವಂಥದ್ದು ಅಥವಾ ಹೆಚ್ಚು ಕೊಬ್ಬಿನಾಂಶ ಇರುವಂಥ ಆಹಾರಗಳನ್ನು ನಾವು ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ಇದು ಕನ್ಸಂಪ್ಷನ್ ಪಾರ್ಟ್. ಇನ್ನೊಂದು ಅದನ್ನು ಉಪಯೋಗಿಸೋದು, ಶೇಖರಣೆ ಆಗದಂಗೆ ನೋಡ್ಕೊಳ್ಳೋದು ಕೂಡ ಒಂದು ಮುಖ್ಯವಾಗಿದೆ. ಅದಕ್ಕೆ ನಾವು ಫಿಸಿಕಲಿ ಆ್ಯಕ್ಟಿವ್ ಇರಬೇಕು. ಅದಕ್ಕಾಗಿ ಅಟ್ಲೀಸ್ಟ್ ಡೈಲಿ 20 ಮಿನಿಟ್ಸ್ 5 ಡೇಸ್ ಎ ವೀಕ್ ಆದರೂ ನಡಿಬೇಕು ಅಂತ ಹೇಳ್ತೇವೆ. ಡೈಲಿ ಬೇಸಿಸಲ್ಲಿ ಒಂದು 20 ಮಿನಿಟ್ಸ್ ವಾಕ್ 5 ಡೇಸ್ ಎ ವೀಕ್. ಇದಲ್ಲದಿದ್ದರೆ ಲೈಕ್ ಇಫ್ ಪ್ರೆಸೆಂಟ್ ಜನ್ರೇಷನ್ ಜಾಸ್ತಿ ಜಿಮ್ ಓರಿಯೆಂಟೆಡ್ ಆಗಿದ್ದರೆ ಜಿಮ್ಮಲ್ಲಿ ಕೂಡ ಅವರು ಸ್ವಲ್ಪ 1-2 ಅವರ್ಸ್ ವರ್ಕೌಟ್ಸ್ ಮಾಡ್ಬೋದು. ಸೊ ದ್ಯಾಟ್ ಇದು ಇಸ್ ಎ ಕಂಟಿನ್ಯೂಸ್ ಪ್ರೊಸೆಸ್. ಇದು ಇವತ್ತು ನಾನು ಹೇಳಿದಲ್ಲ 5 ದಿನದ ಕೋರ್ಸ್ ಮಾಡಿ ಮತ್ತೆ ನಾವು ಪ್ರಿವೆಂಟ್ ಮಾಡುವಂಥದ್ದಲ್ಲ. ಇಟ್ಸ್ ಲೈಕ್ ಒಬೆಸಿಟಿ ಅನ್ನೋದು ಯಾವುದೋ ಒಂದು ಕ್ರಿಮಿಯಿಂದ ಬರುವಂಥದ್ದಲ್ಲ, ಇಟ್ಸ್ ಎ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತಲೇ ಹೇಳ್ತೇವೆ. ಸೊ ಲೈಫ್ ಸ್ಟೈಲ್ ನೀವು ಯಾವಾಗ ತನಕ ಲೈಫ್ ಸ್ಟೈಲನ್ನು ಮೈಂಟೈನ್ ಮಾಡ್ತೀರಿ ಅಷ್ಟರ ತನಕ ನಿಮ್ಮ ಬೊಜ್ಜುತನ ನೀವು ದೂರ ಇಟ್ಕೋಬಹುದು. ಯಾವಾಗ ನೀವು ನಿಮ್ಮ ಲೈಫ್ ಸ್ಟೈಲನ್ನು ಬಿಟ್ಬಿಡ್ತೀರಿ, ಅದರ ಬಗ್ಗೆ ಗಮನ ಕೊಡೋದಿಲ್ಲ, ಆವಾಗ ಆಟೋಮೆಟಿಕಲಿ ಇಂಥದ್ದು ಡಯಾಬಿಟಿಸ್, BP ಅಥವಾ ಒಬೆಸಿಟಿ ಅಂಥದ್ದು ನಿಮಗೆ ನಮ್ಮ ಹತ್ರ ಬಂದುಬಿಡುತ್ತೆ. ಸೊ ಇಟ್ಸ್ ಲೈಕ್ ಕಂಟಿನ್ಯೂಸ್ ಪ್ರೊಸೆಸ್. ಜಸ್ಟ್ 1-2 ಮಂತ್ಸ್ ಕೋರ್ಸ್ ಆ ಥರ ಇಲ್ಲ. ಇವಾಗ ಮಾಡಿದರೆ ಮತ್ತೆ ನಾವು ಇದು ಮಾಡುವಂಥದ್ದು ಅಂತೆಲ್ಲ ಇಟ್ಸ್ ಲೈಕ್ ಕಂಟಿನ್ಯೂಸ್ ಇವಾಗಲೇ. ಬಟ್ ಏನಂದರೆ ನಾವು ಹೀಗೂ ತಿಳ್ಕೊಳ್ಳಿಕ್ಕಿಲ್ಲ, ನಾವು ಅದು 40 ವರ್ಷದ ನಂತರ ಹೆಚ್ಚು. ಸೊ ನಾವು ಆವಾಗ ಕಾನ್ಸಂಟ್ರೇಟ್ ಮಾಡುವಂತಲ್ಲ, ಇವಾಗಲಿಂದಲೇ ಅದನ್ನು ರೂಢಿ ಮಾಡಿಸ್ಕೋಬೇಕು ನಮ್ಮ ಲೈಫ್ ಸ್ಟೈಲನ್ನು. ಬೆಳಿಗ್ಗೆ ಏಳುವುದರಿಂದ ಅದಕ್ಕಾಗಿದೆ ಆಯುರ್ವೇದ ವೆರಿ ಕ್ಲಿಯರ್ಲಿ ದಿನಚರಿ ಬಗ್ಗೆ ಎಲ್ಲ ಹೇಳುತ್ತೆ. ಯಾವಾಗ ಎದ್ದೇಳಬೇಕು ಅನ್ನೋದು ಕೂಡ ವೆರಿ ಸ್ಪೆಸಿಫಿಕ್ ಆಗಿ ಹೇಳುತ್ತೆ. ಸೊ ಯಾಕೆಂದರೆ ಆರೋಗ್ಯ ಅನ್ನೋದು ಅದು ಲೈಕ್ ಇಟ್ಸ್ ಮೋರ್ ಆನ್ ನಮ್ಮ ದಿನನಿತ್ಯದ ಆಹಾರ ವಿಹಾರದಲ್ಲಿ ಸೇರಿಕೊಂಡಿದೆ. ಸೊ ಅನ್ಲೆಸ್ ನಾವು ನಮ್ಮ ದಿನನಿತ್ಯದ ರುಟೀನ್ ಏನಿದೆ ಅದನ್ನು ಸರಿ ಮಾಡದೆ ನಮ್ಮ ಆರೋಗ್ಯವನ್ನು ಎಕ್ಸ್ಪೆಕ್ಟ್ ಮಾಡೋದು ಸ್ವಲ್ಪ ಅದು ಇಂಪ್ರಾಕ್ಟಿಕಲ್ ಅಂತ ಹೇಳ್ತೇವೆ. ಈಗ ನೀವು ದಿನಚರಿಯ ಬಗ್ಗೆ ಹೇಳಿದ್ರಿ. ಈಗ ಒಬ್ಬ ಪೋಷಕರು ಅವರ ಮಕ್ಕಳನ್ನು ಯಾವ ರೀತಿಯಾಗಿ ಅವರಿಗೆ ಆಹಾರವನ್ನು ನೀಡಬೇಕು, ಅವರ ಜೀವನ ಶೈಲಿಯನ್ನು ಹೇಗೆ ರೂಪಿಸಬೇಕು, ಹೇಗೆ ಮಾಡೋದ್ರಿಂದ ಅವರು ಬೊಜ್ಜನ್ನು ತಡಿಬಹುದು? ಅದೇ ನಾವು ಮಕ್ಕಳಲ್ಲಿ ಕೂಡ ಸಾಮಾನ್ಯವಾಗಿ ಇವಾಗ ಇತ್ತೀಚಿನ ಕಾಲದಲ್ಲಿ ಹೆಚ್ಚು ಬೊಜ್ಜುತನ ಕೂಡ ಕಾಣ್ತಾ ಇದ್ದೇವೆ. ಈಗ ಒಂದು ರೀಸನ್ ಎಂದರೆ ಎಕ್ಸೆಸ್ ನ್ಯೂಟ್ರಿಷನ್. ಯಾಕೆಂದರೆ ಮುಂಚಿನ ಕಾಲದಲ್ಲಿ ಅವರಿಗೆ ಲಭ್ಯವಿರ್ತಿರಲಿಲ್ಲ, ಪೌಷ್ಟಿಕಾಂಶದ ಕೊರತೆ ಇತ್ತು, ಆಹಾರದ ಕೊರತೆ ಇತ್ತು, ಸಪ್ಲೈ ಕಡಿಮೆ ಇತ್ತು. ಇವಾಗ ಹಾಗೆ ಅಲ್ಲ, ಇವಾಗ ಎಕ್ಸೆಸ್ ಸಪ್ಲೈ ಉಂಟು. ಪೇರೆಂಟ್ಸ್ನವರಿಗೂ ಕೂಡ ಯಾಕೆಂದರೆ ಮಕ್ಕಳ ಬಗ್ಗೆ ತುಂಬ ಕಾಳಜಿ ಇರುತ್ತೆ. ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿರ್ತದೆ, 1-2 ಮಕ್ಕಳು ಇರೋದು. ಸೊ ಅವರಿಗೆ ಹೆಚ್ಚು ಫೋಕಸ್ ಇರುತ್ತೆ. ಸೊ ಹಾಗಾಗಿ ಅವರು ಯಾವಾಗಲೂ ನನ್ನ ಮಕ್ಕಳು ತಿನ್ನಬೇಕು ಅಂತ ಹೇಳಿ ದಪ್ಪಾಗಬೇಕು ಅನ್ನೋ ಒಂದು ಆಸೆ ಇರುತ್ತೆ.
ಸಣ್ಣದಿರಬೇಕಾದ್ರೆ ಗುಂಡು ಗುಂಡು ಕಾಣಬೇಕು ಅಂತ ಹೇಳಿ ಅವರ ಆ ಒಂದು ಮೈಂಡ್ ಸೆಟ್ ಏನು ಮಾಡುತ್ತೆ, ಹೆಚ್ಚು ಮಕ್ಕಳಿಗೆ ಫೀಡಿಂಗ್ ಜಾಸ್ತಿ, ಸಣ್ಣ ದಿನದಲ್ಲಿ ಫೀಡಿಂಗ್ ಜಾಸ್ತಿ ಇರುತ್ತೆ. ದ್ಯಾಟ್ ಕ್ಯಾನ್ ಲೀಡ್ ಟು ಅವ್ರಿಗೆ ಚೈಲ್ಡ್ಹುಡ್ ಒಬೆಸಿಟಿಗೆ ಅದೊಂದು ಮೇನ್ ಕಾರಣ. ಇನ್ನೊಂದು ಹೈ ಕ್ಯಾಲೋರಿ ಇರುವಂತಹ ಫುಡ್, ಚಾಕ್ಲೇಟ್ಸ್ ಆಗಲಿ ಅಥವಾ ಈ ಟಿಂಡ್ ಫುಡ್ ಏನಿದೆ ಇದರದ್ದು ಎಕ್ಸೆಸ್ ಕನ್ಸಂಪ್ಷನ್. ಸೊ ಈ ಮಾಲ್ ಕಲ್ಚರ್ ಇದರಿಂದಾಗಿ ಲೈಕ್ ನೀಡಿಗಿಂತ ಜಾಸ್ತಿ ಕ್ಯಾಲರಿ ಕನ್ಸಂಪ್ಷನ್ ಮಕ್ಕಳಲ್ಲಿ ನಾವು ಕಾಣ್ತಾ ಇದ್ದೇವೆ. ದೇ ಆರ್ ಪ್ರೋನ್ ಟು ಇಟ್. ಅದು ಆ ಕಾರ್ವಿಂಗ್ ಉಂಟಾಗುತ್ತೆ ಮಕ್ಕಳಲ್ಲಿ ಪ್ಯಾಕ್ಡ್ ಫುಡ್ಸ್ ತಿನ್ನೋದ್ರಿಂದ ಮತ್ತೆ ಮತ್ತೆ ತಿನ್ನುವಂತಹ ಒಂದು ಅಭ್ಯಾಸ. ಸೊ ಪೇರೆಂಟ್ಸ್ ಅವ್ರ ಹತ್ರ ಇಫ್ ದೇ ಆರ್, ಅವ್ರಿಗೆ ಆ ಸಾಮರ್ಥ್ಯ ಇದ್ದರೂ ಕೂಡ ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಒಂದು ಮಿತ ಆಹಾರವನ್ನು ಅವ್ರಿಗೆ ಎಷ್ಟು ಬೇಕು ಆ ಕಾಲಕ್ಕೆ ಅವರ ಆ ಏಜ್ಗೆ ಅದಷ್ಟನ್ನು ಮಾತ್ರ ಕೊಡುವಂಥ ಅಭ್ಯಾಸವನ್ನು ಮಾಡ್ಕೋಬೇಕು. ಅದು ವೆರಿ ಇಂಪಾರ್ಟೆಂಟ್. ಅದು ಅಲ್ಲದೆ ನಾನು ಹೇಳಿದಲ್ಲ, ಮಕ್ಕಳು ಕೇಳಿದನ್ನೆಲ್ಲ ಕೊಡುವಂತಹ ಒಂದು ಅಭ್ಯಾಸ ಕೂಡ ಅದು ಅವರ ಆರೋಗ್ಯ ದೃಷ್ಟಿಯಿಂದ ಅದು ಒಳ್ಳೆಯ ಅಭ್ಯಾಸ ಅಲ್ಲ. ಅವರು ಚಾಕ್ಲೇಟ್ ಅವ್ರಿಗೆ ದಿನಕ್ಕೆ 5-10 ಸಲ ಕೊಟ್ಟರು ಕೂಡ ಅವ್ರಿಗೆ ಬೇಕಾಗುತ್ತೆ. ಅವ್ರು ಕೇಳ್ತಾರೆ ಅಂತೇಳಿ ನಾವು ಕೊಡ್ತಾ ಇದ್ದರೆ ಅದು ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳುತ್ತೆ. ಈಗ ಆಹಾರವನ್ನು ಸೇವಿಸುವ ಸಮಯದ ಬಗ್ಗೆ ಏನಾದರೂ ಆಯುರ್ವೇದ ಹೇಳುತ್ತಾ? ಇದು ಎಷ್ಟು ಮಹತ್ವದ್ದು? ಆಹಾರದ ಸಮಯದ ಬಗ್ಗೆ ಕೂಡ ಆಯುರ್ವೇದ ತುಂಬ ಪ್ರಾಶಸ್ತ್ಯವನ್ನು ನೀಡಿದೆ. ಅದಕ್ಕೆ ಆಹಾರದ ಸೇವನೆ ಬಗ್ಗೆನೇ ಒಂದು ನಮಗೆ ಸಪ್ರೇಟ್ ಅಧ್ಯಾಯಗಳು ಕಾಣಲಿಕ್ಕೆ ಸಿಗಿದೆ. ಅದು ಯಾವಾಗ ತಿನ್ನಬೇಕು, ಹೇಗೆ ತಿನ್ನಬೇಕು ಅನ್ನೋದ್ರ ಬಗ್ಗೆ. ಸೊ ಆರೋಗ್ಯದ ಸಮಯದಲ್ಲಿ ಹೇಳಬೇಕಾದ್ರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ರಿಕ್ವೈರ್ಮೆಂಟ್ ಏನಂದರೆ ಹಸಿವು ಇರಬೇಕು. ಹಸಿವಿಲ್ಲದಿದ್ದರೆ ಟೈಮ್ ಆಯ್ತು ಅಂತ ಹೇಳಿ ತಿನ್ನೋದು ಆಯುರ್ವೇದ ಪ್ರಕಾರ ಅದು ಒಳ್ಳೆ ಕ್ರಮ ಅಲ್ಲ. ನಾವು ಇವಾಗ ಏನಾಗಿದೆ ಅಂದರೆ ಬೆಳಿಗ್ಗೆ 8 ಗಂಟೆ ಎದ್ದು ಆಫೀಸ್ ಹೋಗಬೇಕು, ಬ್ರೇಕ್ಫಾಸ್ಟ್ ಮಾಡಿಲ್ಲ, ಬ್ರೇಕ್ಫಾಸ್ಟ್ ಮಾಡ್ತೇವೆ. ಮಧ್ಯಾಹ್ನ 1 to 2 ಲಂಚ್ ಬ್ರೇಕ್ ಇರೋದು, ನಮ್ಗೆ ಹಸಿವು ಆಗಲಿ ಆಗದೇ ಇರಲಿ ತಿಂತೇವೆ. ಸಂಜೆ ತಿನ್ನಬೇಕು ರೂಢಿ ಆಗಿದೆ. ಇಟ್ಸ್ ಲೈಕ್ ಅಂತ ಹೇಳ್ತೇವೆ, ಒಂದು ಅಭ್ಯಾಸದಿಂದ ತಿಂತಾ ಇದ್ದೇವೆ. ಆ್ಯಕ್ಚುಲಿ ನಮಗೆ ಇಂಪಾರ್ಟೆಂಟ್ ಏನಂದರೆ ಹಸಿವು. ಯಾಕಂದರೆ ಹಸಿವಿದ್ದರೆ ಮಾತ್ರ ನಾವು ತಿಂದ ಆಹಾರ ಪ್ರಾಪರ್ ಜೀರ್ಣ ಆಗುತ್ತೆ. ಸೊ ರೈಟ್ ಟೈಮ್ ಈಸ್ ವೆನ್ ಯು ಫೀಲ್ ಹಂಗ್ರಿ, ಒಂದು ಹೇಳಬೇಕಾದ್ರೆ. ಅದಲ್ಲದೆ ನಾವು ತಿಂದ ಆಹಾರ ಜೀರ್ಣ ಆಗಲಿಕ್ಕೆ ಒಂದು ಟೈಮ್ ಬೇಕಾಗುತ್ತೆ. ನಾವು ಮಿನಿಮಮ್ ಒಂದು 2 to 3 hours ಆದರೂ ಗ್ಯಾಪ್ ಇರಬೇಕಂತ ಹೇಳ್ತೇವೆ. ಒಂದು ಆಹಾರ ಸೇವಿಸಿದ ಮೇಲೆ 3 hours ಆದರೂ ಗ್ಯಾಪ್ ಇರಬೇಕು. ಯಾಕೆಂದರೆ ತಿಂದದ್ದು ಜೀರ್ಣ ಆಗಬೇಕು. ಜೀರ್ಣ ಆಗದಿದ್ದರೆ ಅದು ಅಜೀರ್ಣ ಆದಾಗ ಹಲವಾರು ರೋಗಗಳಿಗೆ ಕಾರಣ ಆಗುತ್ತೆ. ಮತ್ತು ಇವನ್ ಫುಡ್ ನಮ್ಮ ಆಯುರ್ವೇದದಲ್ಲಿ ಒಂದು ರೆಫರೆನ್ಸಲ್ಲಿ 2 ಹೊತ್ತಿದ್ದು ಮಾತ್ರ ರೆಫರೆನ್ಸ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ, ಬೆಳಿಗ್ಗೆ ಮತ್ತು ಸಂಜೆ. ಲೇಟ್ ನೈಟ್ ಕಲ್ಚರ್ ಅದು ಆಯುರ್ವೇದ ಅದನ್ನು ಪ್ರಮೋಟ್ ಮಾಡೋದಿಲ್ಲ. ಆಯುರ್ವೇದದಲ್ಲಿ ನಮಗೆ ಲೇಟ್ ನೈಟ್ ಫುಡ್ ಕನ್ಸಂಪ್ಷನ್ ಬಗ್ಗೆ ಎಲ್ಲೂ ರೆಫರೆನ್ಸು ಇಲ್ಲ, ಸಿಗುವುದಿಲ್ಲ. ಸೊ ಅರ್ಲಿ ಫ್ರಮ್ ಬೆಡ್ ಏನಿದೆ ಆ ಕಾನ್ಸೆಪ್ಟ್ ಆಗಿದೆ ಆಯುರ್ವೇದ ಪ್ರಮೋಟ್ ಮಾಡುವಂಥದ್ದು. ಇತ್ತೀಚಿನಲ್ಲಿ ಏನಾಗಿದೆ, ಅದರ ವಿರುದ್ಧವಾದ ಲೇಟ್ ನೈಟ್ ಕಲ್ಚರ್, ಲೇಟ್ ನೈಟ್ ಪಾರ್ಟೀಸ್, ಲೇಟ್ ನೈಟ್ ಕಲ್ಚರ್, ಇದು ಕೂಡ ನಮಗೆ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳುತ್ತೆ. ಈಗ ಆಹಾರ ಜೀರ್ಣ ಆಗೋದ್ರ ಬಗ್ಗೆ ತಾವು ಹೇಳಿದ್ರಿ. ಈಗ ಅಜೀರ್ಣದ ಸಮಸ್ಯೆಯಿಂದ ಬೇರೆ ಬೇರೆ ಸಮಸ್ಯೆಗಳು ಕೂಡ ಬರುತ್ತೆ ಅಂತ ಹೇಳಿದ್ರಿ. ಈಗ ಜೀರ್ಣ ಆಗೋದಕ್ಕೆ ಆಹಾರ ಅದಕ್ಕೇನಾದರೂ ಬೇರೆ ಏನಾದರೂ ಮೆಥಡ್ಗಳಿದೆಯಾ ಅಥವಾ ಅದಕ್ಕೆ ಏನಾದರೂ ಔಷಧಿಗಳಿದೆಯಾ, ಹೇಗೆ? ಅದೇ ಅಜೀರ್ಣಕ್ಕೆ ಏನು ಕಾರಣ ಅಂತ ನೋಡಬೇಕು. ಅವ್ರಿಗೆ ನಾವು ಅಗ್ನಿ ಅಂತ ಹೇಳ್ತೇವೆ, ಡೈಜೆಸ್ಟಿವ್ ಪವರ್ ಅಂತ ಹೇಳ್ತೇವೆ. ಅದು ಕಡಿಮೆ ಇದ್ದರೆ ಅದನ್ನು ಹೆಚ್ಚು ಮಾಡುವಂತಹ ಔಷಧಗಳನ್ನು ಕೊಡ್ಬೋದು. ಅಥವಾ ನಾವು ತಿನ್ನುವ ಆಹಾರದಲ್ಲಿ ಅದರ ಗುಣ ವಿಶೇಷದ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ಅದಕ್ಕಾಗಿ ವೆರಿ ಕ್ಲಿಯರ್ಲಿ ಆಯುರ್ವೇದದಲ್ಲಿ ನಾನು ಹೇಳಿದ್ರೆ ಓಲ್ಡ್ ಫುಡ್ ಅಂತ ಹೇಳ್ತೇವೆ, ಹಳಸಿದಂಥ ಆಹಾರಗಳನ್ನು ಅವಾಯ್ಡ್ ಮಾಡಲಿಕ್ಕೆ ಹೇಳಿದ್ದಾರೆ. ಹೆಚ್ಚು ಉಷ್ಣ ಇರುವಂಥದ್ದು, ಹೆಚ್ಚು ಕೋಲ್ಡ್ ಇರುವಂಥ ಆಹಾರ, ಇದನ್ನು ಅವಾಯ್ಡ್ ಮಾಡಲಿಕ್ಕೆ ಹೇಳಿದೆ. ಇನ್ನೊಂದು ನೀವು ಹೇಳಿದಾಗೆ ನಾನು ಹೇಳಿದಲ್ಲ, ನಮ್ಮ ಫುಡ್ ಕನ್ಸಂಪ್ಷನ್ ಗ್ಯಾಪ್ ಇರಬೇಕು. ಅದಕ್ಕೆ ಟೈಮ್ ಕೊಡಬೇಕು, ಜೀರ್ಣ ಆಗಲಿಕ್ಕೆ ಟೈಮ್ ಕೊಡಬೇಕು. ಮತ್ತು ನಮ್ಮ ಫಿಸಿಕಲ್ ಆ್ಯಕ್ಟಿವಿಟೀಸ್ ಕೂಡ, ವ್ಯಾಯಾಮ ಹೇಳ್ತಾರೆ, ಎಕ್ಸಸೈಸ್, ಇದು ಕೂಡ ನಮಗೆ ನಮ್ಮ ಜೀರ್ಣ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ, ತಿಂದ ಆಹಾರ ಜೀರ್ಣ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದು ವೆರಿ ಇಂಪಾರ್ಟೆಂಟ್. ಡಾಕ್ಟರ್, ಈಗ ತಮ್ಮ ಆಸ್ಪತ್ರೆ ಏನಿದೆ, ಕಣಚೂರು ಆಯುರ್ವೇದ ಆಸ್ಪತ್ರೆ, ಇಲ್ಲಿ ಇದಕ್ಕೆ ಸಂಬಂಧಿಸಿದ ಹಾಗೆ ಸಿಗುವಂತಹ ಸೌಲಭ್ಯಗಳು ಏನೆಲ್ಲ ಇವೆ? ನಮ್ಮ ಆಸ್ಪತ್ರೆ ಬಗ್ಗೆ ಹೇಳಬೇಕಾದ್ರೆ ನಮ್ಮದು ಸುಸಜ್ಜಿತವಾದಂತಹ ಒಂದು 100 ಹಾಸಿಗೆ ಇರುವಂತಹ ಆಸ್ಪತ್ರೆ ಆಗಿದೆ. ಇದರಲ್ಲಿ ಒ ಪಿ ಡಿ ಸರ್ವಿಸಸ್ ಇದೆ, IPD ಸರ್ವಿಸಸ್ ಇದೆ. ಮತ್ತು ಆಯುರ್ವೇದದ್ದು ಸ್ಪೆಷಾಲಿಟಿ ಅಂತ ಹೇಳುವಂಥ ಪಂಚಕರ್ಮ ಡಿಪಾರ್ಟ್ಮೆಂಟ್ ಅಂತ ಏನು ಹೇಳ್ತೇವೆ, ನಾನು ಅದರದ್ದು ಕನ್ಸಲ್ಟೆಂಟ್ ಆಗಿದ್ದೀನಿ, ಪಂಚಕರ್ಮ ವಿಭಾಗದ್ದು. ಸೊ ನಮ್ಮಲ್ಲಿ ಸುಸಜ್ಜಿತವಾದಂತಹ ಒಂದು ಸಪ್ರೇಟ್ ಯೂನಿಟ್, ಒಂದು ಬ್ಲಾಕೇ ಪಂಚಕರ್ಮಕ್ಕೆ ಇದೆ. ಇಲ್ಲಿ ನಾವು ಪಂಚಕರ್ಮ ಥೆರಪೀಸ್, ಎಕ್ಸ್ಟರ್ನಲ್ ಥೆರಪೀಸ್, ನನ್ನ ಏನು ಇದರಲ್ಲಿ ಹೇಳ್ತೇವೆ ಉದ್ವರ್ತನ ಅಂತ ಹೇಳ್ತೇವೆ, ಪೌಡರ್ ಮಸಾಜ್ ಇಂಥದ್ದಾಗಲಿ ಅಥವಾ ಅಭ್ಯಂಗ, ಬೇರೆ ಬೇರೆ ಪಂಚಕರ್ಮ ಪ್ರೊಸೀಜರ್ಸ್ ಏನಿದೆ ಅದನ್ನು ಮಾಡುವಂಥ ಇದ್ದಾರೆ. ಮತ್ತು ನಮ್ಮಲ್ಲಿ ಇವನ್ ಲ್ಯಾಬ್ ಅಂದರೆ ಡಯಾಗ್ನೋಸ್ಟಿಕ್ ಯೂನಿಟ್ ಕೂಡ ಸಪ್ರೇಟ್ ಇದೆ. ಎಕ್ಸ್ರೇ, MRI, CT ಸ್ಕ್ಯಾನ್ ಇಂಥದ್ದೆಲ್ಲ ಮಾಡುವಂಥ ಸೌಲಭ್ಯಗಳಿವೆ. ಪೇಷಂಟ್ನವರಿಗೂ ಕೂಡ
ತುಂಬ ಸಣ್ಣ ಅಥವಾ ಸ್ವಲ್ಪ ಖರ್ಚಿನಲ್ಲಿ ಒಳ್ಳೆಯ ಆಯುರ್ವೇದ ಟ್ರೀಟ್ಮೆಂಟ್ ಸಿಗುವಂಥ ಒಂದು ಅವಕಾಶ ಕೂಡ ನಮ್ಮ ಕಣಚೂರು ಆಯುರ್ವೇದದಿಂದ ಮಾಡಲಾಗಿದೆ. ಧನ್ಯವಾದಗಳು ಡಾಕ್ಟ್ರೇ. ಇಷ್ಟೊತ್ತು ಸ್ಥೌಲ್ಯ ಅಂದರೆ ಬೊಜ್ಜುತನ ಇದರ ಬಗ್ಗೆ ಆಯುರ್ವೇದದಲ್ಲಿ ಯಾವೆಲ್ಲ ಪರಿಹಾರಗಳಿವೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ರಿ. ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು.